ನಮಸ್ಕಾರ ಸ್ನೇಹಿತರೆ, ನನ್ನ ಹಿಂದಿನ ವಿಡಿಯೋದಲ್ಲಿ ಭೂತದ ಪಟ್ಟಣ ಎಂದು ಕರೆಸಿಕೊಂಡಂಥ ಧನುಷ್ಕೋಡಿಯ ಕರಾಳ ಕಥೆಯನ್ನು ತಿಳಿದುಕೊಂಡು ಇವಾಗ ಇಲ್ಲಿಂದ 3 ಕಿಲೋಮೀಟರ್ಗಳಷ್ಟು ದೂರವಿರುವ ರಾಮಸೇತುವನ್ನು ನೋಡಲು ಹೋಗೋಣ ಬನ್ನಿ. ಸ್ನೇಹಿತರೆ, ರಾಮಸೇತು ತಲುಪುವವರೆಗೆ ಅದಕ್ಕೆ ಪ್ರೇರಣೆಯಾದಂಥ ರಾಮಾಯಣದ ಸಂಕ್ಷಿಪ್ತ ವಿವರಣೆಯನ್ನು ತಿಳಿದುಕೊಳ್ಳುವುದು ಉತ್ತಮ. ಅಯೋಧ್ಯೆಯ ರಾಜನಾದಂಥ ದಶರಥ ಮಹಾರಾಜ, ಅವನಿಗೆ 3 ಜನ ಹೆಂಡತಿಯರು. ಮೊದಲನೆಯವಳು ಶ್ರೀರಾಮನ ತಾಯಿ ಕೌಶಲ್ಯೆ, ಎರಡನೆಯವಳು ಲಕ್ಷ್ಮಣ ಮತ್ತು ಶತ್ರುಘ್ನರ ತಾಯಿ ಸುಮಿತ್ರಾ, ಮತ್ತು ಮೂರನೆಯವಳು ಭರತನ ತಾಯಿ ಕೈಕೇಯಿ. ಸೇವಕಿ ಮಂಥರೆಯ ಮಾತು ಕೇಳಿದ ಕೈಕೇಯಿ ತನಗೆ ದಶರಥ ರಾಜ ಮಾತು ಕೊಟ್ಟ ಹಾಗೆ 2 ವರಗಳನ್ನು ಕೇಳಿದಳು. ಅದರಲ್ಲಿ ಒಂದು, ರಾಮನನ್ನು 14 ವರ್ಷ ಕಾಡಿಗೆ ಕಳಿಸಬೇಕು ಮತ್ತು ತನ್ನ ಮಗ ಭರತನನ್ನು ಪಟ್ಟಕ್ಕೇರಿಸಬೇಕು ಎನ್ನುವುದು. ಆದ್ದರಿಂದ ಶ್ರೀರಾಮ ತನ್ನ ತಂದೆ ಕೊಟ್ಟ ಮಾತಿನಂತೆ ಅವನ ಧರ್ಮಪತ್ನಿ ಸೀತಾಮಾತೆ, ತಮ್ಮ ಲಕ್ಷ್ಮಣ 3 ಜನ ಕಾಡಿಗೆ ಹೋದರು. ಅಂತಹ ಸಂದರ್ಭದಲ್ಲಿ ಲಂಕಾಧಿಪತಿ 10 ತಲೆಯ ರಾವಣ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಾನೆ. ಸ್ವತಃ ಶ್ರೀರಾಮನೇ ಭಗವಾನ್ ವಿಷ್ಣುವಿನ 7ನೇ ಅವತಾರವಾಗಿದ್ದರೂ ತಾನು ಎಂದಿಗೂ ದೇವರ ರೂಪದಲ್ಲಿ ಬದುಕಲಿಲ್ಲ. ಸಾಮಾನ್ಯರಂತೆ ಬದುಕಿ ಜೀವನದಲ್ಲಿ ಬರುವ ಕಷ್ಟಗಳನ್ನು ಧರ್ಮದ ಮಾರ್ಗದಲ್ಲಿ ಪರಿಹರಿಸುತ್ತಾ ಮಾನವ ಕುಲಕ್ಕೆ ಮಾದರಿಯಾದ. ಆದ್ದರಿಂದಲೇ ಶ್ರೀರಾಮನನ್ನು ಮರ್ಯಾದ ಪುರುಷೋತ್ತಮ ಶ್ರೀರಾಮ ಎನ್ನಲಾಗುತ್ತೆ. ಶ್ರೀರಾಮ ಮತ್ತು ಲಕ್ಷ್ಮಣ ವಾಲಿ ಮತ್ತು ವಾನರ ಸಹಾಯ ತೆಗೆದುಕೊಂಡು ಸಮುದ್ರದಲ್ಲಿ ಸೇತುವೆ ನಿರ್ಮಿಸಲು ತಯಾರಾಗುತ್ತಾರೆ. ಆಗ ಅಲ್ಲಿದ್ದ ಕಲ್ಲುಗಳ ಮೇಲೆ ವಾನರು, ಅಂದರೆ ಮಂಗಗಳ ಸೈನ್ಯ, ಭಕ್ತಿಯಿಂದ ಕಲ್ಲಿನ ಮೇಲೆ ಶ್ರೀರಾಮ ಎಂದು ಬರೆದು ಸಮುದ್ರದಲ್ಲಿ ಎಸೆಯುತ್ತಾ ಹೋಗುತ್ತಾರೆ. ಆಗ ಆ ಕಲ್ಲುಗಳು ನೀರಿನಲ್ಲಿ ತೇಲುತ್ತಾ ಸೇತುವೆ ನಿರ್ಮಾಣವಾಗುತ್ತದೆ. ಆಗ ಲಂಕಾಗೆ, ಅಂದರೆ ಇಂದಿನ ಶ್ರೀಲಂಕಾಗೆ ಹೋಗಿ ರಾಮ ಮತ್ತು ರಾವಣರ ಯುದ್ಧದಲ್ಲಿ ರಾಮ ಜಯಶಾಲಿಯಾಗಿ ಸೀತಾಮಾತೆಯನ್ನು ಕರೆದುಕೊಂಡು ಬರುತ್ತಾನೆ. ಹೀಗೆ ಸೀತಾಮಾತೆಯನ್ನು ಕರೆದುಕೊಂಡು ಬರಲು ಶ್ರೀರಾಮ ನಿರ್ಮಿಸಿದ ಸೇತುವೆ ಇಲ್ಲಿಂದ ಲಂಕಾಗೆ ಇದೇ ಮಾರ್ಗದಲ್ಲಿದೆ. ಆದರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಯಾಕಂದರೆ ಅದು 5 ಮೀಟರ್ ನೀರು ಮತ್ತು 2 ಮೀಟರ್ ಮಣ್ಣಿನ ಆಳದಲ್ಲಿದೆ. ಸೊ ಆದ್ದರಿಂದ ಅದು ನಮ್ಮ ಕಣ್ಣಿಗೆ, ಬರಿಗಣ್ಣಿಗೆ ನೋಡಲು ಕಾಣಿಸುವುದಿಲ್ಲ ಸ್ನೇಹಿತರೆ. ಆದರೆ ನಾಸಾದ ವಿಜ್ಞಾನಿಗಳು ಮತ್ತು ಹಲವಾರು ಸಂಶೋಧಕರು ಅಲ್ಲಿ ಸೇತುವೆ ಇರುವುದು ನಿಶ್ಚಿತ ಅನ್ನೋದನ್ನು ಸಾರಿ ಸಾರಿ ಹೇಳಿದ್ದಾರೆ. ಅಷ್ಟಾಗಿಯೂ ಕೂಡ ನಮ್ಮಲ್ಲಿರುವ ಹಲವಾರು ಜನ ಅದಕ್ಕೆ ವಿರೋಧ ಮಾಡ್ತಾರೆ. ಆದರೂ ಕೂಡ ನಮ್ಮ ಧರ್ಮದ ಮೇಲಿನ ನಿಷ್ಠೆ, ಶ್ರೀರಾಮನ ಮೇಲಿನ ಭಕ್ತಿ ಇವೆರಡೂ ಅಚಲ. ಆದ್ದರಿಂದಲೇ ಶ್ರೀರಾಮ ಸೇತುವೆ ಇದೆ ಎನ್ನುವ ನಂಬಿಕೆ ಕೂಡ ಶಾಶ್ವತ.
ಸಿಕ್ಕವ್ರೆ ಅಂತ ಜೋಶ್ ಜೋಶ್ ಸ್ವಾಮಿ ಶರಣಂ ಅಯ್ಯಪ್ಪ ಶರಣ ಅಲ್ಲೇ ಕ್ಯಾಮ್ರಾ ನಿಮ್ದು ಯೂಟ್ಯೂಬ್ ಹಾಕಿರ್ತೀನಿ ನಿಮ್ದು ಯೂಟ್ಯೂಬ್ ನಂದ್ರ ಇದನ್ನ ವಿಡಿಯೋ ಮಾಹಿತಿ ಭಂಡಾರ ಅಂತೇಳಿ ನೋಡ್ರಿ ಮಂಜವ್ರ ಎಲ್ಕಿರಿ ನೀವು ನಮ್ದು ಕನ್ಯಾಕುಮಾರಿ ಸ್ವಾಮಿ ಹೌದಾ ಸ್ನೇಹಿತರೆಲ್ಲ ನನ್ನ ಸ್ವಾಮಿ ಶರಣಂ ಎಲ್ಲರೂ ಮೈಸೂರಿಂದ ಬಂದವ್ರೆ ಈ ಕಡೆ ಕನ್ಯಾಕುಮಾರಿ ಮುಗಿಸ್ಕೊಂಡು ಇನ್ನು ಹೋಗೋದಿಲ್ಲಿ ಅನಂತರ ವಾಪಸ್ ಮೈಸೂರು ಇದು ಕೊಯಮತ್ತೂರು ಮುಂದಕ್ಕೆ ಕಾಣ್ತೀರ ಸ್ವಾಮಿ ಶರಣ್ ಚಿಕ್ಕ ಸ್ವಾಮಿ ಎಲ್ರಿಗೂ ಸ್ವಾಮಿ ಶರಣಂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ ಬನ್ನಿ ಸ್ವಾಮಿ ನಾವು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ತುಂಬ ಶೆಕೆ ಗುರು ಹೆವಿ ನಿನ್ನೆ ನಾನು ರಾಮೇಶ್ವರಂಗೆ ಬರಬೇಕಾದ್ರೆ ದಾರಿ ಮಧ್ಯದಲ್ಲಿ ತೊಗೊಂಡಿದ್ದೆ ಪೇರು ನಾನು ಅದು ಇವಾಗ ಉಪಯೋಗಕ್ಕೆ ಬಂತು ಸ್ನೇಹಿತರೆ, ಇದು ಕೋದಂಡರಾಮ ದೇವಸ್ಥಾನ. ರಾವಣನ ತಮ್ಮ ವಿಭೀಷಣಿಗೆ ಶ್ರೀರಾಮನಿಂದ ಪಟ್ಟಾಭಿಷೇಕ ಕಟ್ಟಲಾದಂಥ ಸ್ಥಳ. ರಾಮ ಮತ್ತು ರಾವಣರ ಯುದ್ಧದಲ್ಲಿ ರಾವಣ ಸತ್ತ ನಂತರ ರಾಮನ ತಮ್ಮ ಲಕ್ಷ್ಮಣ ಹೇಳ್ತಾನಂತೆ, ಅಣ್ಣ ಇದೇ ರಾಜ್ಯಭಾರ ಮಾಡಿಕೊಂಡಿರೋಣ ಅಂತೇಳಿ. ಆವಾಗ ಪ್ರಭು ಶ್ರೀರಾಮ ಹೇಳ್ತಾನಂತೆ, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಸಿ, ಅಂದರೆ ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು, ಆದ್ದರಿಂದ ನಾವು ನಮ್ಮ ತಾಯ್ನಾಡಿಗೆ ಮರಳಿ ಹೋಗಲೇಬೇಕಂತೇಳಿ. ಸ್ನೇಹಿತರೆ, ಇಲ್ಲಿ ಫ್ಲೋಟಿಂಗ್ ಸ್ಟೋನ್ ಇದೆ, ಅಂದರೆ ನೀರಿನಲ್ಲಿ ತೇಲುವ ಕಲ್ಲು. ಇದು ಶ್ರೀರಾಮ ಸೇತುವೆಯಲ್ಲಿ ಬಳಸಲಾದಂಥ ಕಲ್ಲು ಅಂತೇಳಿ ನಂಬಲಾಗಿದೆ. ಸ್ನೇಹಿತರೆ, ಇದಿಷ್ಟು ಪ್ರಭು ಶ್ರೀರಾಮ ರಾಮ ಸೇತುವನ್ನು ಯಾಕೆ ನಿರ್ಮಿಸಿದ ಅನ್ನೋಕ್ಕೆ ಇತಿಹಾಸ. ಆದರೆ ಅವನು ರಾಮ ಸೇತುವನ್ನು ಮಾತ್ರ ನಿರ್ಮಿಸಲಿಲ್ಲ, ಸೀತಾಮಾತೆಯನ್ನು ಕರೆದುಕೊಂಡು ಬಂದ ನಂತರ ಇಲ್ಲೊಂದು ಜ್ಯೋತಿರ್ಲಿಂಗವನ್ನು ಸ್ಥಾಪಿಸಿದ. ಆ ಲಿಂಗ ಇವತ್ತು ಭಾರತದಲ್ಲಿನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಕೂಡ. ನನ್ನ ಮುಂದಿನ ವಿಡಿಯೋದಲ್ಲಿ ಆ ಜ್ಯೋತಿರ್ಲಿಂಗದ ವಿಡಿಯೋ ಜೊತೆಗೆ ತಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಜೈ ಶ್ರೀರಾಮ್.